ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ 18 ಕೋಟಿ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೆಎನ್ ರಾಜಣ್ಣ ಅವರು ಬುಧವಾರ ಭೂಮಿ ಪೂಜೆ ನೆರವೇರಿಸಿದರು. ತಾಲೂಕಿನ ಸಿದ್ದಾಪುರ ಗ್ರಾಮದಿಂದ ನೇರೇಳಕೆರೆ ಮಾರ್ಗವಾಗಿ ಸೀಮಾಂಧ್ರದ ಗಡಿಯವರೆಗೂ 11 ಕೋಟಿ ರು ವೆಚ್ಚದಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುವುದು. ಈ ಭಾಗದ ರಸ್ತೆಯನ್ನು ಗುಣಮಟ್ಟ ಹಾಗೂ ಜರೂರಾಗಿ ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಜನರ ಅನುಕೂಲಕ್ಕಾಗಿ ರಸ್ತೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದರು. ಉಪವಿಭಾಗಾಧಿಕಾರಿ ಗುಟೂರು ಶಿವಪ್ಪ, ಡಿವೈಎಸ್ಪಿ ಮಂಜುನಾಥ್, ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಬಿಇಒ ಹನುಮಂತರಾಯಪ್ಪ, ಎಡಿಒ ಧನಂಜಯ್, ವಲಯ ಅರಣ್ಯಾಧಿಕಾರಿ ಸುರೇಶ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ, ರಾಜ್ಯ ಸಹಕಾರ ಮಹಾಮಂಡಳ ಮಾಜಿ ಅಧ್ಯಕ್ಷ ಎನ್ ಗಂಗಣ್ಣ, ಲೋಕೋಪಯೋಗಿ ಇಲಾಖೆಯ ಹನುಮಂತರಾವ್, ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ಗಳಾದ ಮಂಜುನಾಥ್, ಲೋಕೇಶ್ವರ್, ಕೆಪಿಸಿಸಿ ಸದಸ್ಯ ಎಂಎಸ್ ಮಲ್ಲಿಕಾರ್ಜುನಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಗೋಪಾಲಯ್ಯ, ಮುಖಂಡರಾದ ಶಾಮೀರ್, ಯೋಗೀಶ್, ಜಿಜೆ ರಾಜಣ್ಣ, ಲಕ್ಷ್ಮೀನಾರಾಯಣ, ರಮೇಶ್, ಕನಕದಾಸ್ ಇದ್ದರು. ಬ್ಯಾಡ್ಮಿಂಟನ್ ಕೋರ್ಟು, ವಾಲಿಬಾಲ್ ಕೋರ್ಟು ಮತ್ತೆ ವಿಶೇಷವಾಗಿ ಅಡುಗೆ ಮನೆ, ಈಗ ಹೊಸದಾಗಿ ಒಂದು ರೂಮ್ ಕಟ್ಟತಕ್ಕಂಥದ್ದು, ಇವೆಲ್ಲವೂ ಕೂಡ ಇಲ್ಲಿನ ಮಕ್ಕಳುಗಳಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನ ಮಾಡ್ತಕ್ಕಂಥದ್ದು. ಮೇಡಮ್ನವರು ಕೂಡ ಬಹಳ ಆಸಕ್ತಿಯಿಂದ ಹೆಮ್ಮೆಯಿಂದ ಇವೆಲ್ಲ ತೋರಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚು ಹೆಚ್ಚು ಈ ಕೆಲಸಗಳನ್ನ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಜೊತೆ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಹಾಗೇನೆ ಈ ನಮ್ಮ ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರು ಹಿರಿಯರು ಇರ್ಬೋದು, ಗಿಡ ಬೆಳೆಸ್ತಕ್ಕಂಥದ್ದು, ಬೆಳೆಸೋ ಗಿಡಕ್ಕೆ ನಾವು ನೀರು ಅದಕ್ಕೆ ಅನುಕೂಲಗಳನ್ನ ಮಾಡಿ ಅದು ಬೆಳೀತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಈ ಒಂದು ಜನಸಂಖ್ಯೆ 140 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು. ನಮ್ಗೆಲ್ಲ ಆಮ್ಲಜನಕ ಕೊಡ್ತಕ್ಕಂಥದ್ದು ಪರಿಸರ, ಆ ಪರಿಸರ, ಮರ, ಗಿಡಗಳು, ಅದನ್ನ ನಾವು ಹೆಚ್ಚು ಹೆಚ್ಚು ಬೆಳೆಸ್ತಕ್ಕಂಥದ್ದು. ಈ ಗಾಳಿನಲ್ಲಿ ಈಗಾಗಲೇ ಸುಮಾರು 28% ಆಕ್ಸಿಜನ್, ಮಿಕ್ಕಿದೆಲ್ಲ ಇಂಗಾಲದ ಆಮ್ಲ ಅಂತ ಹೇಳಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ನಾವು ಈಗಾಗಲೇ ಅಧ್ಯಯನದ ವರದಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಹೆಚ್ಚು ಹೆಚ್ಚು ವಾತಾವರಣದಲ್ಲಿ ಆಮ್ಲಜನಕದ ಸೇರ್ಪಡೆ ಆದಾಗ ನಮಗೆ ಆರೋಗ್ಯಕರವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮರಗಳನ್ನ ಬೆಳೆಸ್ತಕ್ಕಂಥದ್ದು, ಅದನ್ನ ನಾವು ಸಾಕಿ ಸಲುತಕ್ಕಂಥದ್ದು ಮಾಡಿದ್ರೆ ನಮ್ಮನ್ನ ಅದು ಸಾಕು. ನಾವು ಅದನ್ನ ಸಾಕಿದಾಗ, ಅದಕ್ಕೆ ನಾವು ಬೆಳೆಸಿದಾಗ ಗುಣಮಟ್ಟದ ಆಮ್ಲಜನಕವನ್ನ ಕೊಡೋದ್ರ ಮೂಲಕ ಅದು ನಮ್ಮನ್ನ ಸಾಕು. ಆದ್ರಿಂದ ನಾವೆಲ್ಲರೂ ಕೂಡ ಮರ ಗಿಡನೂ ಕೂಡ ಕಾಂಪೌಂಡ್ ನಲ್ಲಿ, ಎಲ್ಲ ಕಾಂಪೌಂಡ್ ಪಕ್ಕದಲ್ಲಿ ಮುಂದೆ ಮಳೆ ಬೀಳ್ತಿದ್ದಂಗೆ ಎಲ್ಲ ಗಿಡ ಹಾಕ್ಸ್ತೇವೆ. ಅದಕ್ಕೆ ನೀವು ಫಾರೆಸ್ಟ್ ಅವ್ರಿಗೂ ಕೂಡ ನಾನು ಹೇಳಿರ್ತೇನೆ, ನೀವು ಕೂಡ ಇಲ್ಲಿನ SDMC ಅವರು ಮತ್ತೆ ಎಲ್ಲ ಇರ್ತಕ್ಕಂಥ ಅಧ್ಯಾಪಕ ವರ್ಗದವರು ಎಲ್ಲರೂ ಕೂಡ ಆಸಕ್ತಿಯನ್ನು ವಹಿಸಿ ಈ ಕಾಂಪೌಂಡ್ ಅಲ್ಲಿ ಸುತ್ತ ಗಿಡಗಳನ್ನ ಹಾಕ್ಬೇಕು. ನೆರಳು ಬರುವಂತ ಗಿಡಗಳನ್ನ ಹಾಕಿ, ಹೊಗೆ ಗಿಡಗಳನ್ನ ಹಾಕಿದ್ರೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಒಳ್ಳೆ ನೆರಳು ಸಿಗುತ್ತೆ, ಒಳ್ಳೆ ವಿಶಾಲವಾಗಿ ಇರ್ತಕ್ಕಂಥದ್ದು. ಮತ್ತೆ ನೀರಿಗೂ ಏನು ತೊಂದರೆ ಇಲ್ಲ. ಏನ್ ನೀವು ಆರ್ವೋ ಪ್ಲಾಂಟ್ ಮಾಡ್ಕೊಂಡಿದ್ದೀರಿ, ಆರ್ವೋ ಪ್ಲಾಂಟ್ ನೀರೇನೆ ಅಧಿಕಾರಿ ಏನ್ ಮಾಡ್ಬಿಟ್ರೆ ಏನು ಆಚೆ ಹೋಗ್ತದಲ್ಲ, ಅದೇ ನೀರನ್ನ ಅಧಿಕಾರಿ ರೀತಿಯಲ್ಲಿ ಮಾಡಿದ್ರೆ ಆಗ ನೋಡಿ ಎಲ್ಲಾ ಕಡೆ ಸುಸೂತ್ರವಾಗಿ ಮರಗಳು ಕೂಡ ಬೆಳೀತವೆ. ಮತ್ತೆ ಯಾವುದೇ ನೀರು ಕೂಡ ಅದು ವ್ಯಯ ಆಗದಂಗೆ ನಾವು ವಹಿಸಬೇಕಾಗ್ತದೆ. ಯಾವ್ದ್ರಲ್ಲಿ ಶಿಶುಪ್ರಸಾದ್ ಆತರ ನಾವು ಮಾಡೋಣ ಮುಂದಿನ ದಿನಗಳಲ್ಲಿ. ಮುಂದೆ ಮಳೆಗಾಲ ಬಂದ ಮೇಲೆ ನಾವು ಈ ಊರಲ್ಲೇ ಒಂದು ದಿವಸ ಕ್ಷೇತ್ರೋತ್ಸವನ ಮಾಡಿ ಸಸಿಗಳನ್ನ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲೇ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಇಲ್ಲಿನ ಹೆಡ್ಮಾಸ್ಟರ್, ಅಲ್ಲಿನ ಅಧ್ಯಾಪಕ ವರ್ಗದವರು, ಮತ್ತೆ SDMC ಅವರು, ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರು ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸಿ, ಅನುಕೂಲ ಆಗಲಿ ಅಂತ ಹೇಳಿ ಈ ಸಂಬಂಧದಲ್ಲಿ ಬಯಸ್ತೇನೆ. ಮತ್ತೆ ಬೇರೆ ಅಷ್ಟು ಈಗ ನಾವು ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಇವತ್ತು ರೇಷನ್ ಮತ್ತೆ ಹೆಣ್ಮಕ್ಳುಗಳಿಗೆ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಎಲ್ಲಾ ಲಕ್ಷ್ಮಿಗೂ ಕೊಟ್ಟಿದ್ದೀವಿ. ಯಾವ್ದು ಬಿಟ್ಟಿಲ್ಲ. ಅಷ್ಟಲಕ್ಷ್ಮಿಯಲ್ಲಿ ಎಲ್ಲಾ ಲಕ್ಷ್ಮಿಗೂ. ಅದರಿಂದ ಅದೆಲ್ಲ ಯಾಕೆ ನಾವು ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಬಡವರು
ಬಡವರಲ್ಲಿ ಇನ್ನೊಬ್ಬರಲ್ಲಿ ಹಸುವಿನಿಂದ ಮಾಡಬಾರ್ದು, ಅದು ಅನ್ನಭಾಗ್ಯ. ಈ ಗೃಹಲಕ್ಷ್ಮಿ ಇನ್ನೊಂದು ಮತ್ತೊಂದು ಭಾಗ್ಯ ಜ್ಯೋತಿ ಇದೆಲ್ಲ ಕೊಟ್ಟಿರ್ತಕ್ಕಂಥದ್ದು, ಗೃಹ ಜ್ಯೋತಿ ಇದೆಲ್ಲ ನಿಮ್ ಮನೆಯಲ್ಲಿ ನೀವು ಆರ್ಥಿಕವಾಗಿ ಸದೃಢವಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಇರ್ತಾರೆ. ನೀವು ಹೊಟ್ಟೆ ತುಂಬ ಊಟ ಮಾಡ್ತಿರಲ್ಲ, ಹಂಗೆ ಮಕ್ಕಳು ಕೂಡ ಸಂಪೂರ್ಣವಾಗಿ ಬುದ್ಧಿವಂತರಾಗಿ ಬೆಳೀಲಿ ಅಂತ ಹೇಳಿ ಅದನ್ನೆಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ. ಆ ದೃಷ್ಟಿನಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಕೂಡ ಕುಂಠಿತ ಆಗದ ರೀತಿಯಲ್ಲಿ ನೋಡಿಕೊಂಡು ಮಕ್ಕಳನ್ನು ಓದಿಸ್ಬೇಕು. ನೀವು ಕೂಡ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು. ಯಾರೊಬ್ಬರ ಅಡಿಯಾಳಾಗಿ ಬದುಕಬಾರದು. ಸ್ವಾಭಿಮಾನ ಅಂದ್ರೆ ಬದುಕನ್ನ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಕಾಣಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಎಲ್ಲ ಸೌಲಭ್ಯಗಳನ್ನ ಕೊಟ್ಟಿರ್ತಕ್ಕಂಥ. ಹೀಗಾಗಿ ಆ ಸೌಲಭ್ಯಗಳು ಅರ್ಹರಿಗೆ ದೊರಕಬೇಕು, ಅನರ್ಹರಿಗೆ ದೊರಕಬಾರದು. ಮತ್ತೆ ಆ ಸೌಲಭ್ಯಗಳು ದುರುಪಯೋಗ ಆಗಬಾರದು, ಆ ಸೌಲಭ್ಯಗಳು ಸದುಪಯೋಗ ಆಗಬೇಕು. ಸದುಪಯೋಗವಾಗಿ ನೀವು ಮುಂದೆ ಈ ಒಂದು ಸಮಾಜದಲ್ಲಿ ನೀವು ಕೂಡ ಎಲ್ಲರಂತೆ ಸ್ವಾಭಿಮಾನದಲ್ಲಿ ಬದುಕನ್ನ ನಡೆಸಬೇಕು ಅಂತಕ್ಕಂಥದ್ದು, ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅದಕ್ಕೆ ನಾವೆಲ್ಲ ಸ್ಪಂದಿಸ್ತೀರಿ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿ ಆದಷ್ಟು ಜಾಗ್ರತೆ ಕಾಮಗಾರಿಯ ಉದ್ಘಾಟನೆಗೆ ಮತ್ತೆ ಬರ್ತೇವೆ ಅನ್ನೋ ಮಾತನ್ನ ಹೇಳಿ